ತುಂಬ ಜನ ದುಡ್ಡಿಗಾಗಿ ಸೇರಾಗ್ಬಿಟ್ಟಿದ್ದಾರೆ. ಯಾರು ಏನು ಮಾಡೋಂಗಿಲ್ಲ. ಇವತ್ತು ನಾನು ಕೂಡ ಅಧಿಕೃತವಾಗಿ ಜಗಳ ಆಡುವುದಾಗಲಿ ಅಥವಾ ಪ್ರತಿಭಟಿಸುವುದಾಗಲಿ ಅದರ ಹಕ್ಕು ನನಗೆ ಸಿಕ್ಕಿರೋದೇನೆಂದರೆ ಒಬ್ಬನ ಮುಂದೆ ನಾನು ಕೈ ಚಾಚಿರೋದು. ಒಬ್ಬ ಕೊಟ್ಟ ದುಡ್ಡನ್ನು ನಾನು ತೊಗೊಂಡಿಲ್ಲ. ಸಾಧ್ಯ ಆದರೆ ಅಸಹಾಯಕ ಕಲಾವಿದರಿಗೆ ಯಾವುದೋ ಪ್ರೊಡ್ಯೂಸರಿಗೆ ಫೋನ್ ಮಾಡಿಬಿಟ್ಟು, ಸರ್ ಈ ತುಂಬ ಕಂಗಾಲಾಗಿದ್ದಾರೆ, ನಿಮ್ಮಿಂದ ಎಷ್ಟು ಕೊಡಲಿಕ್ಕೆ ಸಾಧ್ಯ ಅವರಿಗೆ ಅಂತ ಹೇಳಿದಾಗ, ಅಣ್ಣ ನೀವು ಹೇಳಿದಷ್ಟು ಕೊಡ್ತೀವಿ ಅಂತೇಳಿ 25,000 50,000ವರೆಗೆ ಕೊಟ್ಟಿದ್ದಿದೆ. ಬಟ್ ನೀವು ಬಂದು ಕೊಡಬೇಕು ಅವರಿಗೆ ಅಂತ. ನಾನು ತೊಗೊಂಡಿರೋದಕ್ಕೆ ಅರ್ಥ ಬೇರೆ ಆಗಿಬಿಡ್ತದೆ. ಸೊ ಅಂಥವ್ನು ನಾನು. ಅಂಥದ್ದೊಂದು ಇದ್ದರೆ ಪ್ರೆಸ್ ಮೀಟ್ನಲ್ಲಿ ಯಾವ ಪ್ರಶ್ನೆ ಕೇಳಲಿಕ್ಕಾಗಲ್ಲ. ಅವ್ನು ಕೇಳ್ಬಿಡ್ತಾನೆ, ಸುಮ್ಮನೆ ಗೊತ್ತಾ ನೀನು ಅಂತ ಹೇಳ್ಬಿಡ್ತಾನೆ. ನನ್ನನ್ನು ಕೇಳಿ ಯಾರಾದ್ರು. ಅದೇ ನನಗೂ ಉಳಿದ ಯಾರಿದ್ದಾರೋ ಅವ್ರಿಗಿರೋ ವ್ಯತ್ಯಾಸ ಅದು ಈಗಿನವರಿಗೆ ಎಸ್ಪೆಷಲಿ. ಆದರೂ ನಾವು ಇದ್ದೇವೆ ನಮ್ಮ ಪತ್ರಿಕೋದ್ಯಮ, ಸಿನಿಮಾ ಪತ್ರಿಕೋದ್ಯಮ ಸುವರ್ಣಯುಗ. ಎಂಥ ಗೌರವ ಸಿಗ್ತಿತ್ತು, ಎಷ್ಟು ಗೌರವ ಕೊಡ್ತಿದ್ವಿ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ವಿ, ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಿದ್ದೆವು. ತುಂಬ ಚೆನ್ನಾಗಿ 5 ಸ್ಟಾರ್ ಜೀವನ ನಮಗೆ ಅನುಕೂಲ ಮಾಡಿ ಕೊಡ್ತಾ ಇದ್ವಿ. ಅದು ಕೊಡಬೇಕು ಅಂತ ನಾನು ಹೇಳೋದಲ್ಲ, ಆ ಪ್ರೀತಿ ಇರಬೇಕು ಅಂತ, ಆ ವಿಶ್ವಾಸ ಇರಬೇಕು, ಅದು ಬರಬೇಕು, ಅದು ನಾವು ಸೃಷ್ಟಿಸಬೇಕು. ನಮ್ಮ ವರ್ತನೆಯಲ್ಲಿ ಇದೆ. ಈಗ ಅವರಿಗಿಲ್ಲ, ಒಂದು ಮೊಬೈಲ್ ಇಟ್ಕೊಂಡ್ರೆ ಅವರು ಯೂಟ್ಯೂಬರ್. ಕರೆಕ್ಟ್. ಅಲ್ಲ, ಮಾಧ್ಯಮಗಳು ಬದಲಾಗುವಂತಹ ರೀತಿ ಇವಾಗ ಮುಂಚೆ ಪ್ರಿಂಟ್ ಮೀಡಿಯಾ ಅನ್ನುವಂಥದ್ದು ಇರ್ಬೋದು, ಅದಾದ್ಮೇಲೆ ವಿಜುವಲ್ ಮೀಡಿಯಾ ಅನ್ನುವಂಥದ್ದು, ಅದಾದ್ಮೇಲೆ ಡಿಜಿಟಲ್ ಮೀಡಿಯಾ ಅಂತಿರ್ಬೋದು. ಇವತ್ತು ಯಾರು ಮೊಬೈಲ್ ಇರ್ತಾರೆ ನೀವು ಹೇಳ್ದಂಗೆ ಎಲ್ಲ ಮಾಧ್ಯಮದವರೇ, ಜರ್ನಲಿಸ್ಟ್ಗಳೇ ಆಗ್ತಾ ಇರುವಂಥದ್ದು. ಎಷ್ಟು ಅಪಾಯಕಾರಿ ಅಂತ ಅನ್ಸುತ್ತೆ ಆಸ್ ಅ ಸೀನಿಯರ್ ಜರ್ನಲಿಸ್ಟ್ ಆಗಿ ನಿಮ್ಗೇನು ಅನ್ಸುತ್ತೆ ಸರ್ ಈ ಒಂದು ಬೆಳವಣಿಗೆ ನೋಡಿದಾಗ ನಿಮಗೆ? ಇಲ್ಲ, ಯಾರು ಕೇರ್ ಮಾಡಲ್ಲ. ಹ್ಮ್. ಯಾರು ಕೇರ್ ಮಾಡಲ್ಲ. ನಾವು ನಮ್ಮ ಮೊಬೈಲ್ ಹಿಡ್ಕೊಂಡು, ನಮ್ಮ ಕ್ಯಾಮರಾ ಹಿಡ್ಕೊಂಡು ಏನು ಸಂಪಾದನೆ ಮಾಡ್ತೀವೋ ಅದು ಅಷ್ಟು ಮಾತ್ರ ಅವರಿಗೆ ಸಿಗ್ತದೆ. ಅದರ ಹೊರತಾಗಿ ಗೌರವ ಸಿಗಲ್ಲ, ಬೆಲೆ ಇಲ್ಲ. ದುಡ್ಡು ಸಿಗ್ಬೋದು. ದುಡ್ಡು ಮಾಡೋದಿದ್ರೆ ನಾನು ಅರ್ಧ ಜರಗನಹಳ್ಳಿಯನ್ನು ಪರ್ಚೇಸ್ ಮಾಡ್ತಿದ್ದೆ 45 ವರ್ಷದಲ್ಲಿ. ತುಂಬ ಜನ ನೀ ರವಿ ಬೆಳಗೆರೆ ಜೊತೆ ಫ್ರೆಂಡ್ಶಿಪ್ ಇದ್ದು ಅವರು ನೋಡು, ರವಿ ಬೆಳಗೆರೆ ಕೆಲಸ ಕೊಟ್ಟಿದ್ದು ನಾನು. ಅಭಿಮಾನಿ ಪ್ರಕಾಶ ಅಂದಲ್ಲಿ ಒಂದು ದಿವಸ ಬಂದುಬಿಟ್ಟಾರೆ. ಹೌದಾ ಸರ್? ಹೌದೌದು. ಬಂದು ಕೂತ್ಕೊಂಡು ನಾವು ರೋಡ್ನಲ್ಲಿ ಹೋಗ್ತಾಯಿದ್ರು. ಇದನ್ನು ರವಿ ಹೇಳಿದ್ದಾರೆ, ವಿಡಿಯೋ ಇದೆ, ಪ್ಲಸ್ ನನ್ನ ಪುಸ್ತಕದ ಬ್ಯಾಗ್ ಇದರಲ್ಲಿ ಬರೆದಿದ್ದಾರೆ. ಅಲ್ಲಿ ಹೋಗ್ತಾಯಿದ್ರು ರಾಜ್ಕುಮಾರ್ ರಸ್ತೆಯಲ್ಲಿ. ರವಿ ಬೆಳಗೆರಲ್ಲ ನೀವು ಅಂತ ಕರೆದೆ. ಬಂದು ಕೂತ್ಕೊಂಡು ನೋಡಿದ್ರೆ ರಮ್ಮು ಅಲ್ಲಿಂದ ಬಂದಿದ್ದಷ್ಟೇ, ಬಳ್ಳಾರಿಯಿಂದ, ಅಂದರೆ ಡಿಸ್ಮಿಸ್ ಆಗಿ, ಕಾಲೇಜಿಂದ ಡಿಸ್ಮಿಸ್ ಆಗಿ ಬಂದೆ ಅಷ್ಟೇ. ರಾತ್ರಿ ಫುಲ್ ಟೈಟ್ ಆಗಿದೆ, ಕಣ್ಣೆಲ್ಲ ಹಿಂಗೆ ಕೆಂಪಾಗಿಬಿಟ್ಟಿದೆ. ಈಗ ಏನು ರವಿ ಇದು, ಇಷ್ಟು ದೊಡ್ಡ ಕಥೆಗಾರರು, ಇಷ್ಟು ದೊಡ್ಡ ಪ್ರೊಫೆಸರ್, ನೀವೇನು ಹಿಂಗೆ? ಮುಂಚೆ ಪರಿಚಯ ಇತ್ತು ನಿಮಗೆ? ಗೊತ್ತಿತ್ತು. ಚಿತ್ರದೀಪದಲ್ಲಿ ನಾನು ನೋಡದ ತಾರೆಯರು ಅಂತ ಅವರ ಕೈಯಿಂದ ಬರ್ಸಿದ್ದು ನಾನು. ಓಕೆ. ಚಿತ್ರದೀಪ ಅಂತ ಫಸ್ಟ್ ನಾನು ಬಂದು ಜಾಯ್ನ್ ಆದ್ದು. ಅಲ್ಲಿ ನಾನು ನೋಡಿದ ತಾರೆಯರು. ಈಗ ನೋಡಿದ ತಾರೆಯರ ಬಗ್ಗೆ ಯಾವ ಜರ್ನಲಿಸ್ಟ್ಗಳು ಅಷ್ಟು ಚೆನ್ನಾಗಿ ಬರೆಯಲ್ಲ. ರವಿ ಬೆಳಗೆರೆ ಆವಾಗಲೇ ಬರ್ತಿದ್ದಾನೆ ನೋಡಿದ ತಾರೆಯರ ಬಗ್ಗೆ. ಅದಕ್ಕೆ ತಕ್ಕ ಹಾಗೆ ಪ್ರಕಾಶ್ ಶೆಟ್ಟಿ ಅಂತ ಕಾರ್ಟೂನಿಸ್ಟ್ ಇದ್ದಾರೆ, ಅವರು ಆ ಕಾರ್ಟೂನು ಕ್ಯಾರಿಕೇಚರ್ ಮಾಡ್ತಾಯಿದ್ರು ಆ ತಾರೆಯರ ಬಗ್ಗೆ. ಯಾರ ಬಗ್ಗೆ ರವಿ ಬರೀತಾರೋ ಅವ್ರ ಬಗ್ಗೆ ಕಾರ್ಟೂನ್ ಮಾಡ್ತಾಯಿದ್ರು. ಸೊ ಅದೊಂದು ಬೇರೆ ಟ್ರೆಂಡ್ ಆಗೋಯ್ತು ಚಿತ್ರದೀಪದ್ದು. ಅಲ್ಲಿಂದಲೇ ಪರಿಚಯ. ಕತೆ ಓದಿದ್ದೇನೆ, ಅವನಿಗೆ ಅವಾರ್ಡ್ ಬಂದಿದೆ, ಇದೆಲ್ಲ ಗೊತ್ತು ನನಗೆ. ಸೊ ಏನು ರವಿ ಹೀಗಿದ್ರಿ ಅಂತ ಕೇಳಿದರೆ, ಒಂದು ಕೆಲಸ ಕೊಡಿಸು ಮಾರಾಯ ಅಂತ. ಕೆಲಸನ ನಿನಗೆ ಏನು ಕೆಲಸ ಕೊಡಿಸ್ತೀನಿ? ಏನಾದರೂ ಪರವಾಗಿಲ್ಲ, ಗುಡಿಸ್ಲಿಕ್ಕೆ ಕೊಡು, ಒರೆಸ್ಲಿಕ್ಕೆ ಕೊಡು, ನಾ ಮಾಡ್ತೇನೆ. ನಾನು ಬೆಂಗಳೂರಿನಲ್ಲಿ ನಿಲ್ಲಬೇಕು ಅಂತ. ನನಗೆ ಶಾಕ್ ಕೊಡೋದು. ಸೀದಾ ವೆಂಕಟೇಶ್, ವೆಂಕಟೇಶ್ ಓನರ್ದು, ರವಿ ಬೆಳಗೆರೆ ಅಂತ ಒಂದು ಒಳ್ಳೆ ರೈಟರ್ ಬಂದರೆ ನಮಗೆ ಬೇಕು, ಸ್ಟಾಫ್ ಬೇಕು, ಅವ್ರನ್ನು ಕರೆಸ್ಬೋದಾಗ. ಅವರು ಸ್ವಲ್ಪ ಹಿಂದೆ ಮುಂದೆ ನೋಡಿ, ರವಿ ಬೆಳಗೆರೆ ಅಂತೇಳಿ ಹೇಳು, ಬಳ್ಳಾರಿಯಿಂದ ಬಂದವರು ಅಂತ ಹೇಳಿ. ಆಮೇಲೆ ಮೊದಲು ಅವರನ್ನು ಕಳಿಸಿ ಅಡ್ರೆಸ್ ತೊಗೊಳ್ಳಿ ಅಂತೇಳಿ, ನಾನು ಕಳಿಸ್ಲಿಕ್ಕೆ ಹೋಗೋ ಅಡ್ರೆಸ್ ಕೊಟ್ಟು ಹೋಗಿ ಅಂತೇಳಿ ಹೇಳಿದರೆ ಅವ್ರಿಗೆ ಅರ್ಥ ಆಗಲ್ವ, ನೀವು ಬೇಕಾಗಿಲ್ಲ ಅಂತೇಳಿ ಕೇಳಿದೆ ವೆಂಕಟೇಶ್ ಅವ್ರ ಹತ್ರ. ಯಾಕೆ ಸರ್ ಅಂತ, ಅವರಿಗೆ ನಕ್ಸಲ್ ಸಂಬಂಧಪಟ್ಟ ಇದು ಕಾಂಟ್ಯಾಕ್ಟ್ ಇದೆ, ಸೊ ಅವರ ಮೆಂಟಾಲಿಟಿನೇ ಬೇರೆ, ನಮಗೆ ಸೆಟ್ ಆಗಲ್ಲ ಅಂತ ಹೇಳಿದರು. ಅಲ್ಲಿಗೆ ಮುಗೀತು. ನೆಕ್ಸ್ಟ್ ನಮ್ಮ ಅಲ್ಲಿ ಸ್ಟಾಫ್ ಕಮ್ಮಿ ಆದರು, ತುಂಬ ಕಮ್ಮಿ ಇದೆ. ನನಗೆ 8 ಪತ್ರಿಕೆ ಇದೆ ಅಲ್ಲಿ. ಆ 8 ಪತ್ರಿಕೆ ಹೆಡ್ ನಾನು, ಅಷ್ಟನ್ನು ಸುಧಾರಿಸ್ಬೇಕು, ಸ್ಟಾಫ್ ಸಾಕಾಗಲ್ಲ, ನನಗೆ ಬರೀಲಿಕ್ಕೂ ಟೈಮ್ ಇಲ್ಲ, ಬರೀ ಈ ಪ್ರೊಡಕ್ಷನ್ನ ನೋಡ್ಕೊಳ್ಳೋದೇ ಆಗಬೇಕು. ಸೊ ಹೋಗಿ ಕೇಳಿದ್ರೆ, ನನಗೆ ಸ್ಟಾಫ್ ಬೇಕೇ ಬೇಕಿಲ್ಲದ್ರೆ ಆಗಲ್ಲ ಅಂತ ಕರೆಸಿ ರವಿ ಬೆಳಗೆರೆ ಅಂತ ಹೇಳಿದ್ರು. ಅಲ್ಲಿ ಟೆಲಿಗ್ರಾಮ್ ಫಾರ್ಮ್ ರೆಡಿ ಇಟ್ಟಿದ್ದು, ಅಲ್ಲೇ ಸ್ಟಾರ್ಟ್ ಇಮಿಡಿಯೇಟ್ಲಿ ರವಿಗೆ ಫಸ್ಟ್ ಮಾಡಿ. ವೆರಿ ನೆಕ್ಸ್ಟ್ ಮಾರ್ನಿಂಗ್ ರವಿ ಇಲ್ಲಿದ್ದಾನೆ. ಸಂಚು ಏನೇನೋ ಪತ್ರಿಕೆ ಇತ್ತಲ್ಲ, ಅದರ ಹೆಡ್ ಅವನ್ನ ಮಾಡಿ
ಆಮೇಲೆ ಸಂಯುಕ್ತ ಕರ್ನಾಟಕ, ಕರ್ಮವೀರ ಅಂತ ಬೆಳೆದಿರೋದು ನಾನು ಸಬ್ಜೆಕ್ಟ್ ಏನು ಹೇಳೋದಂದರೆ, ರವಿ ಬೆಳಗೆರೆ ಅದೆಲ್ಲ ಮಾಡಿಬಿಟ್ಟಿದ್ದಾನೆ, ಅವನಿಗೊಂದು ಕೆಲಸ ಕೊಟ್ಟ, ನೀನು ಯಾಕೆ ಹೀಗೆ ಇದ್ದಿ ಅಂತ. ನಾನು ಏನಾಗಿದ್ದೇನೆ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ನಾನು ಕೋಟ್ಯಾಧಿಪತಿ ಆಗಬೇಕು.